ಅತ್ತಿಗಾನಹಳ್ಳಿಯಲ್ಲಿ ನಾಗರ ಪಂಚಮಿ ಆಚರಣೆ. ನಾಗಲಮುದ್ದಮ್ಮ ದೇವಿ ಹಾಗೂ ಶೇಷಪ್ಪ ಸ್ವಾಮಿ ನಾಗದೇವತೆಗಳ 13ನೇ ವರ್ಷದ ವಾರ್ಷಿಕೋತ್ಸವ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಗಾನಹಳ್ಳಿ ಕೆರೆಯ ನಾಗಲಗಟ್ಟು ಪ್ರದೇಶದಲ್ಲಿರುವ ಶ್ರೀ ನಾಗಲಮುದ್ದಮ್ಮ ದೇವಿ ಹಾಗೂ ಶ್ರೀ ಶೇಷಪ್ಪ ಸ್ವಾಮಿ ನಾಗದೇವತೆಗಳ 13ನೇ ವಾರ್ಷಿಕ ಮಹೋತ್ಸವ ಹಾಗೂ ನಾಗರ ಪಂಚಮಿಯ ಅಂಗವಾಗಿ ಮಂಗಳವಾರ ಭಕ್ತಿ ಭಾವದಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ದೇವಾಲಯದಲ್ಲಿ ಮಹಾಪೂಜೆ, ಮಹಾ ಮಂಗಳಾರತಿ, ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನೆರವೇರಿದವು. ಬೆಳಗ್ಗೆಯಿಂದಲೇ ನೂರಾರು ಕುಟುಂಬಗಳು ದೇವರ ದರ್ಶನಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡರು. ಸಾವಿರಾರು ಭಕ್ತರು ಸ್ಥಳೀಯ ಕೆರೆಯ ಪಕ್ಕದ ನಾಗ ದೇವಾಲಯದಲ್ಲಿ ನೆರೆದಿದ್ರು. ಭಕ್ತರಿಗೆ ಅನುಕೂಲವಾಗುವಂತೆ ಅನ್ನದಾನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸ್ಥಳದಲ್ಲಿ ಸಾಮೂಹಿಕ ಭಜನೆ ಕಾರ್ಯಕ್ರಮಗಳು ಮತ್ತು ಮಹಿಳೆಯರು ಹುತ್ತಕ್ಕೆ ಹಾಲೆರೆಯುವ ಪುಣ್ಯ ಕರ್ಮಗಳು ಭಕ್ತಿ ಶ್ರದ್ಧೆಗೆ ವಿಶಿಷ್ಟ ಘನತೆ ನೀಡಿದವು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಈ ದೇವಾಲಯ ಭಕ್ತರ ಶ್ರದ್ಧೆಯಿಂದ ಅಭಿವೃದ್ಧಿ ಹೊಂದುತ್ತಿದ್ದು ಹಬ್ಬದ ಆಚರಣೆ ಭಕ್ತಿ ಹಾಗೂ ಸೇವಾ ಭಾವನೆಯೊಂದಿಗೆ ನಡೀತಾ ಇದೆ. ಈ ಪವಿತ್ರ ಕ್ಷೇತ್ರ ಗ್ರಾಮೀಣ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ ಅಂತ ಹೇಳಿದರು. ಈ ದೇವಾಲಯದಲ್ಲಿ ಪ್ರತಿಯೊಂದು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತವೆ ಎಂಬ ಪರಿಪಾಠವೂ ಇದೆ. ಅತ್ತಿಗಾನಹಳ್ಳಿಯ ನಾಗಲಗಟ್ಟಿಗೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ನಂಬಿಕೆಗಳು ಇವೆ. ರಾಮಾಯಣದ ಪ್ರಸಂಗವೊಂದರಲ್ಲಿ ಜಟಾಯು ಮತ್ತು ರಾವಣನ ನಡುವಿನ ಕ್ಷಣದಲ್ಲಿ ನಾಗದೇವತೆ ಪ್ರಮುಖ ಪಾತ್ರ ವಹಿಸಿದ್ದರೆಂಬ ನಂಬಿಕೆ ಇದೆ. ಈ ಪ್ರದೇಶದ ಮುಳುಬಾಗಿಲಿನ ಕುಲದೇವಿ ಗ್ರಾಮದ ಗರುಡ ದೇವಾಲಯದೊಂದಿಗೆ ಪುರಾತನ ಸಂಬಂಧವಿರುವ ತೀರ್ಥಕ್ಷೇತ್ರವೆಂದು ಭಕ್ತರು ಪರಿಗಣಿಸಿದ್ದಾರೆ. ಇಲ್ಲಿ 12 ಅಡಿ ಎತ್ತರದ ನಾಗರಕಲ್ಲು, ತಬಸಿ ಮರದ ಬುಡದಲ್ಲಿರುವ ನೀರಿನ ರಂಧ್ರ ಹಾಗೂ ಔಷಧೀಯ ಮರಗಳು ಈ ಕ್ಷೇತ್ರಕ್ಕೆ ಪವಿತ್ರತೆಯೊಂದನ್ನು ಒದಗಿಸಿವೆ. ಇಲ್ಲಿ ದರ್ಶನ ಪಡೆದವರಿಗೆ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಹಲವು ಅನುಭವಿಗಳ ಸಾಕ್ಷಿಯಾಗಿದೆ. ಧಾರ್ಮಿಕ ಉತ್ಸವದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮುಖಂಡರಾದ ಅರಿಕೆರೆ ಮುನಿರಾಜು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ನಾಗದೇವತೆಗೆ ಇವತ್ತು ಸಾಕಷ್ಟು ದೇಶದಲ್ಲಿ ಭಕ್ತಿಯುತವಾಗಿ ಪೂಜೆ ಮಾಡ್ತಕ್ಕಂಥ ಏನು ದಿನ ಆಗಿರ್ತಕ್ಕಂಥ ಇವತ್ತು
ನಮ್ಮ ಶ್ರೀಮಂಗಲ ಪಂಚಾಯತಿಯಲ್ಲಿ ಈ ಒಂದು ಕೆರೆಯಲ್ಲಿ ಸಾವಿರಾರು ಭಕ್ತರು ಬಂದು ಇವತ್ತು ಪೂಜೆ ಮಾಡ್ತಕ್ಕಂಥ ವಿಶೇಷ. ಈ ವಿಶೇಷದಲ್ಲಿ ಸುತ್ತಮುತ್ತ ನೂರಾರು ಸಾವಿರಾರು ಜನ ಬಂದು ಇವತ್ತು ನಾಗಪಂಚಮಿಯ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಈ ದೇವಸ್ಥಾನದಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ನಡೀತದೆ. ಎಲ್ಲ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪೂಜೆ ಮಾಡ್ತಾರೆ. ಇಲ್ಲಿ ಕೆರೆಯಲ್ಲಿ ಏಕ ದೇವಸ್ಥಾನ ಇರ್ತಕ್ಕಂಥ ದೇವಸ್ಥಾನ ಇವತ್ತು ಇಲ್ಲಿ ಇರ್ತಕ್ಕಂಥ ಚೀಮಂಗಲ ಮತ್ತು ಈ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅತ್ತಿಗಾನಲ್ಲಿ ಇರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಭಕ್ತರಿಂದ ದೊಡ್ಡ ಮಟ್ಟಕ್ಕೆ ಇಲ್ಲಿ ಇಂಪ್ರೂವ್ ಮಾಡ್ತಾ ಇದಾರೆ. ಸಾವಿರಾರು ಜನ ಇಲ್ಲಿ ಬಂದು ಆಶೀರ್ವಾದ ಪಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಎಲ್ರಿಗೂ ಆಶೀರ್ವಾದ ಸಿಗ್ಲಿ ಅಂತೇಳಿ ನಾಗಪಂಚಮಿ ಹಬ್ಬದ ಶುಭಾಶಯ. ನಾಗಪಂಚಮಿ ವಿಶೇಷದ ಶುಭಾಶಯಗಳು. ಇವತ್ತಿನ ದಿವಸ ಚೀಮಂಗಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತ್ತಿಗಾನಹಳ್ಳಿಯಲ್ಲಿ ಈ ಕೆರೆಯ ಅಂಗಳದಲ್ಲಿ ಇವತ್ತಿನ ದಿವಸ ಒಂದು ನಾಗ ದೇವತೆಯ ಪ್ರತಿಷ್ಠಾಪನೆಯೊಂದಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲರೂ ತುಂಬಾ ಉತ್ಸುಕರಾಗಿ ಹಾಗೂ ಎಲ್ಲರೂ ಸಹ ಮತ ಭೇದ ಇಲ್ಲದೆ ಯಾವುದೇ ಜಾತಿ ಅಂತ ನೋಡದೆ ಇವತ್ತು ದಿವಸ ಎಲ್ಲರೂ ಸಹ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತದೆ. ನಮಗೂ ಸಹ ಇವತ್ತು ಮುಖಂಡರ ಒಂದು ಆಹ್ವಾನ ಇತ್ತು, ನಾವು ಸಹ ಬಂದ್ವಿ, ನಾವು ಧನ್ಯವಾದ್ವಿ. ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಆ ನಾಗದೇವತೆ ಸರ್ವರಿಗೂ ಒಳ್ಳೇದ್ ಮಾಡ್ಲಿ. ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಬರ್ಲಿ, ಅವರ ಮುಖದಲ್ಲಿ ಮಂದಹಾಸ ಮೂಡ್ಲಿ ಅಂತೇಳಿ ಆ ದೇವತೆಯಲ್ಲೇ ಬೇಡ್ಕೊತೀವಿ.